ಹಲೋ ಎವ್ರಿವನ್, ನೀವು ನೋಡ್ತಾ ಇರೋ ಶಂಕರ್ ಹಾಸ್ಟೆಲ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರದು ಕೆಮಿಸ್ಟ್ರಿ ಎಕ್ಸಾಮ್ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಸೊ ಯಾರು ಎಷ್ಟೆಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಸೊ ಕೆಮಿಸ್ಟ್ರಿ ಎಕ್ಸಾಮ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ನಿಮಗಿನ್ನೂ ಅವಕಾಶಗಳಿದ್ದಾವೆ. ಎಕ್ಸಾಮ್ 2 ಇದೆ, ಎಕ್ಸಾಮ್ 3 ಇದೆ, ಅಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಂದ್ರಿ. ಸೊ ನೀವು ಮ್ಯಾಥಮೆಟಿಕ್ಸ್ ಕಡೆಯೂ ಫೋಕಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಿಮಗೆ ಗೊತ್ತಿದೆ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ KCET ಇಂಪಾರ್ಟೆಂಟ್ ಅಂತ. ಸೊ ನೀವು ಮ್ಯಾಥಮೆಟಿಕ್ಸ್ ಕಡೆಯೂ ಫೋಕಸ್ ಮಾಡಬೇಕಾಗುತ್ತೆ. ಸೊ ನಾನು ಇವತ್ತು ಬಂದು ಟಾಪರ್ಸ್ ಆನ್ಸರ್ ಶೀಟ್ನ ತೋರಿಸ್ತೀನಿ. ಅವ್ರೇನು ಗುಡ್ ಥಿಂಗ್ಸ್ನ ಮಾಡಿದ್ದಾರೆ, ನೀವು ಯಾವುದನ್ನ ಅವಾಯ್ಡ್ ಮಾಡಬೇಕು ಎಲ್ಲದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾನು ಫಿಸಿಕ್ಸಿಗೆ ಕೆಮಿಸ್ಟ್ರಿಗೆ ಇಂಪಾರ್ಟೆಂಟ್ MCQ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡಿ ವಿಡಿಯೋ ಹಾಕಿದ್ದೆ. ಅದೇ ರೀತಿ ಮ್ಯಾಥಮೆಟಿಕ್ಸಿಗೂ ಬಯಾಲಜಿಗೂ ಹಾಕ್ತೀನಿ. ಯಾವುದನ್ನು ಮಿಸ್ ಮಾಡ್ಕೊಬೋದು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. KCET ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀನಿ. ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋದಾದರೆ, ಇದು ಲಾಸ್ಟ್ ಇಯರ್ 03/2025 ಲಾಸ್ಟ್ ಇಯರ್ ಬರೆದಿರುವಂಥ ಮ್ಯಾಥಮೆಟಿಕ್ಸ್ ಪೇಪರ್. ಇದು ಫಸ್ಟ್ ಪೇಜಲ್ಲಿ ಬಂದು ಎವ್ಯಾಲ್ಯೂಯೇಟರ್ ಮಾಡುವಂಥದ್ದು. ಇದನ್ನೇನು ನೀವು ಮಾಡುವಂಥದ್ದಿಲ್ಲ. ಈಗ ಫಸ್ಟ್ ಪೇಜಿಗೆ ಬಂದರೆ PCMBಯಲ್ಲಿ 15 MCQ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಒಂದೇನು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಹಾಗೆ ಮಲ್ಟಿಪಲ್ ಚಾಯ್ಸ್ನ ಫಸ್ಟ್ 2 ಪೇಜಸಲ್ಲೇ ಬರೀಬೇಕು. ಸೊ ನೀವು ಮಧ್ಯದಲ್ಲಿ ಬರಿತೀನಿ ಕೊನೆಗೆ ಬರೀತೀನಿ ಅಂದರೆ ವ್ಯಾಲಿಡ್ ಆಗೋಲ್ಲ. ಸೊ ಫಸ್ಟು 2 ಪೇಜಸಲ್ಲೇ ನೀವು ಎರಡು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಬರೀರಿ. ಸೊ ಇಲ್ಲಿ ನೋಡ್ಬೋದು ಕ್ವಶನ್ ಮೇನ್ ಹಾಕಿರುವಂಥದ್ದು, ಕ್ವಶನ್ ನಂಬರ ಲೈನ್ ಬಿಟ್ಟು ಹೊರಗೆ ಹಾಕಿರುವಂಥದ್ದು. ನೀವು ಕೂಡ ಲೈನ್ ಬಿಟ್ಟು ಹೊರಗೆ ಹಾಕಬೇಕು. ಸೊ ಆದಮೇಲೆ ಲೈನ್ ಬಿಟ್ಟು ಲೈನ್ ಬರೀಬೇಕು. ನೀವು ಒಂದು ಲೈನ್ ಬಿಟ್ಟು ಒಂದು ಲೈನ್ ಬರ್ದಂಗೆ ಬರೆದ್ರೆ ಅದು ಅಷ್ಟು ಅಟ್ರಾಕ್ಟಿವ್ ಅನ್ಸಲ್ಲ, ಕನ್ಫ್ಯೂಷನ್ ಆಗುತ್ತೆ ವ್ಯಾಲ್ಯೂಟನ್ ಮಾಡೋರಿಗೆ. ಸೊ ಎಕ್ಸ್ಪೆಷಲಿ ಮ್ಯಾಥ್ಸಲ್ಲಿ ನಂಬರ್ಸ್ಗಳೆಲ್ಲ ಇರೋದ್ರಿಂದ ಸೊ ನೀವು ಸ್ವಲ್ಪ ಲೈನ್ ಬಿಟ್ಟು ಬರ್ದಂಗೆ ಹಂಗೆ ಬರೆದ್ರೆ ಅದು ಕನ್ಫ್ಯೂಸ್ ಆಗುತ್ತೆ, ರಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಲೈನ್ ಬಿಟ್ಟು ಲೈನ್ ಬಡೀರಿ. ನೋಡಿರೋ ಅಂಡರ್ಲೈನು ಮಾಡಿರುವಂಥದ್ದು ನಿಮಗೆ ಕೊನೆಗೆ ಉಳಿದ್ರೆ ಹಿಂಗೆ ಅಂಡರ್ಲೈನು ಮಾಡಿ ಬನ್ನಿ, ಅದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಫಸ್ಟ್ 2 ಪೇಜಸಲ್ಲೇ ಇವರು MCQ ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೆದಿರುವಂಥದ್ದು ನೋಡ್ಬೋದು. ಅದೇ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಕ್ವಶನ್ ಬರೆಯೋ ಅಗತ್ಯ ಇಲ್ಲ. ಸುಮ್ಮನೆ ನೀವು ಕ್ವಶನ್ ಬರ್ಕೊಂಡು ಟೈಮ್ ವೇಸ್ಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನೀವು ನೆಕ್ಸ್ಟ್ ಬರೋ ಪ್ರಾಬ್ಲಮ್ಗಳಿಗೆ ಆ ಟೈಮ್ನ ನೀವು ಯೂಸ್ ಮಾಡ್ಕೋಬೋದು. ಜಾಸ್ತಿ ಕ್ವಶನ್ ಬರೋದು ಅವಾಯ್ಡ್ ಮಾಡಿ ಡೈರೆಕ್ಟ್ ಆನ್ಸರ್ ಬರೋಕ್ಕೆ ಪ್ರಯತ್ನ ಪಡಿ. ಇನ್ನು ಬಂದರೆ ಥರ್ಡ್ ಮೇನು 2 ಮಾರ್ಕ್ಸ್ ಕ್ವಶನ್ನು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಡಿಟರ್ಮೆಂಟ್ ಪ್ರಾಬ್ಲಮ್ ಇದೆ, ಬಟ್ ಅವ್ರು ಮ್ಯಾಟ್ರಿಕ್ಸ್ ಬಾಕ್ಸ್ ಹಾಕಿರುವಂಥದ್ದು. ಸೊ ಅದಕ್ಕೆ ಎವ್ಯಾಲ್ಯೂಯೇಟರನ್ನು ರೌಂಡ್ ಮಾಡಿ 1 ಮಾರ್ಕ್ಸ್ ತೆಗೆದಿರುವಂಥದ್ದು. ನಿಮಗೆ ಗೊತ್ತಿರಬೇಕು ಅಲ್ಲಿ ಕೊಟ್ಟಿರೋಂಥ ಪ್ರಾಬ್ಲಮ್ಮು ಡಿಟರ್ಮಿನೆಂಟಾ ಮ್ಯಾಟ್ರಿಕ್ಸಾ ಅಂತ. ಒಮ್ಮೊಮ್ಮೆ ನಮಗೆ ಗೊತ್ತಾಗಲ್ಲ, ಅವಸರದಲ್ಲಿ ಡಿಟರ್ಮೆಂಟ್ ಬದಲಿ ಮ್ಯಾಟ್ರಿಕ್ಸ್ ಬರೆದುಬಿಡ್ತೀವಿ. ಸೊ ನೋಡಿ ಅವರು ಅಷ್ಟು ಆನ್ಸರ್ ಕರೆಕ್ಟ್ ಇದೆ, ಬಟ್ ಆ ಮ್ಯಾಟ್ರಿಕ್ಸ್ ಬರೆದಿರೋಕ್ಕೆ 1 ಮಾರ್ಕ್ಸ್ ತೆಗೆದಿದ್ದಾರೆ. ಬಟ್ ಇವರು ಎಕ್ಸ್ಟ್ರಾ ಕ್ವಶನ್ ಬರೆದಿರೋದ್ರಿಂದ ಇಲ್ಲಿ ಅದನ್ನೇ ಕನ್ಸಿಡರ್ ಮಾಡಿಲ್ಲ. ನೆಕ್ಸ್ಟ್ ಬಂದು 22 ನೋಡ್ತಾ ಇರ್ಬೋದು, ಅವರು ಗೀವನ್ ಬರ್ಕೊಂಡಿದ್ದಾರೆ. ಡಿಫ್ರೆನ್ಷಿಯೇಷನ್ ವಿತ್ ಎಕ್ಸಾ ವೈನೋ ಅಂತ ಬರೆದಿರುವಂಥದ್ದು. ಲೈನ್ ಬೈ ಲೈನ್ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ಕ್ವಶನ್ನು ಕೂಡ. ಎಕ್ಸ್ಪೆಷಲಿ ಕೊನೆಗೆ ಯೂನಿಟ್ಗಳು ಮಿಸ್ಸೇ ಮಾಡಬಾರ್ದು, ಯೂನಿಟ್ ಎಲ್ಲ ಫಾಲೋ ಮಾಡಬೇಕು. ಗೀವನ್ ಅಂತೂ ಬರೀರಿ. ನೀವು ಸುಮ್ಮನೆ ಡೈರೆಕ್ಟಾಗಿ ಆನ್ಸರ್ ಬರ್ರಿ. ಎವ್ಯಾಲ್ಯೂಯೇಟರ್ಗೆ ಯಾವ ಕ್ವಶನ್ ಆನ್ಸರ್ ಬರೆದ್ರಿ ಅಂತ ಸ್ವಲ್ಪ ಹುಡುಕಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ನೀವು ಗೀವನ್ ಅಂತ ಬರ್ಬಿಟ್ರೆ ಅವ್ರಿಗೆ ಈಸಿಯಾಗಿ ಯಾವ ಕ್ವಶನ್ ಬರ್ದಾರೆ ಮಕ್ಕಳು ಅಂತ ಗೊತ್ತಾಗುತ್ತೆ. ಈಸಿಯಾಗಿ ಅವ್ರು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಇದಾಗುತ್ತೆ. ನಿಮ್ಮ ಕೆಲಸ ಏನಂದರೆ ಎಷ್ಟು ಆಗುತ್ತೋ ಅಷ್ಟು ಎವ್ಯಾಲ್ಯೂಯೇಷನ್ ಮಾಡೋಕ್ಕೆ ಸುಲಭ ಮಾಡುತ್ತಾ ಹೋಗ್ಬೇಕು. ಆ ಥರ ನೀವು ಬರಿತಾ ಹೋಗಬೇಕು. ನೋಡ್ತಾ ಇರ್ಬೋದು ಯಾವ ಥರ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಬರೆದಿರೋವಂಥದ್ದು. ಸೊ ಇನ್ನೊಂದು ಏನು ಅಂದರೆ, ನಿಮ್ದು ಏನಾದರೂ ವೆರಿಫೈ ಮಾಡುವಂಥದ್ದು ಅದು ಪ್ರೂವ್ ಮಾಡುವಂಥ ಪ್ರಾಬ್ಲಮ್ ಇದ್ದರೆ ಕೊನೆಗೆ ಎನ್ಸ್ ವೆರಿಫೈಡ್ ಎನ್ಸ್ ಪ್ರೂವ್ಡ್ ಅಂತ ಬರೀರಿ. ಇದು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದರೆ ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ನು. 3 ಮಾರ್ಕ್ಸ್ ಕ್ವಶನ್ನು ಕೂಡ ರಿಫ್ಲೆಕ್ಸಿವ್, ಸಿಮ್ಮೆಟ್ರಿಕ್, ಟ್ರಾನ್ಸಿಟಿವು. ಸೊ ಅಂಡರ್ಲೈನ್ ಮಾಡಿರುವಂಥದ್ದು. ನೀವು ಕೂಡ ಅಂಡರ್ಲೈನ್ ಮಾಡಿ ಈ ಥರ ಥಿಯರಿ ಕ್ವಶನ್ ಇದ್ದರೆ. ಸೊ ನೋಡ್ಬೋದು LHS ಇದು LHS ಡಯಾಗ್ರಾಮ್ ಕೂಡ ಸಣ್ಣದಾಗಿ ಹಾಕಿರುವಂಥದ್ದು. ಡಯಾಗ್ರಾಮ್ ಅವಶ್ಯಕತೆ ಇದ್ದರೆ ಡಯಾಗ್ರಾಮ್ ಹಾಕಿ, ಡಯಾಗ್ರಾಮಿಗೂ ಕೂಡ ಮಾಡಿಸಿರುತ್ತೆ. ನೆಕ್ಸ್ಟ್ ಬಂದು ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ಈಸಿ ಇರುತ್ತೆ. ಎಲ್ಲ ಚಾಪ್ಟರ್ದು ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್ನು ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡಿ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಲಾಸ್ಟ್ ಇಯರ್ ನಾನು ಕೂಡ 99 ಸ್ಕೋರ್ ಮಾಡಿದ್ದೆ ಮ್ಯಾಥ್ಸಲ್ಲಿ. ಸೊ ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ನಾನು ಆಗ್ತಾ ಹೋಗ್ತೀನಿ. ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡ್ತಾ ಇರುವಂಥದ್ದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೋ ವ್ಯಾಲ್ಯೂ ಬಿಟ್ಟಿರೋವಂಥದ್ದು. ಸೊ ನಿಮಗೆ ಪಕ್ಕಾ ಇದ್ದರೆ ಆನ್ಸರ್ ಬರೀರಿ. ಸುಮ್ಮನೆ ನೀವು ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಮಾಡಬೇಡಿ. ನಿಮಗೆ ಪಕ್ಕಾ ಅದಕ್ಕೆ ಆನ್ಸರ್ ಗೊತ್ತು, ನಾನು ಅದು ಪ್ರಿಪೇರ್ ಆಗಿದ್ದೀನಿ ಇದನ್ನು ಮಾಡಿ. ಸೊ ಅದೊಂದು ತಪ್ಪು ತಿದ್ಕೊಳ್ಳಿ. ಸೊ ಸಕ್ಸಸ್ ಆಗೋಕ್ಕೆ ಒಂದೇನು ಅಂದರೆ, ನೀವು ಮಿಸ್ಟೇಕ್ನ ತಿದ್ಕೊಳ್ಳೋದ್ರೆ ಒಂಥರ ಸಕ್ಸಸ್ ಆಗ್ಬೋದು. ಬಟ್ ಯಾರು ಬೇರೆಯವ್ರು ಮಾಡುವಂಥದ್ದು ಒಳ್ಳೆ ಥಿಂಗ್ಸ್ನ ಬ್ಯಾಡ್ ಥಿಂಗ್ಸ್ನ
ನೀವು ಅಬ್ಸರ್ವ್ ಮಾಡ್ಕೊಂಡು ಅದನ್ನು ನಿಮ್ಮ ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ, ಅವರು ಸುಲಭವಾಗಿ ಸಕ್ಸೆಡ್ ಆಗ್ಬೋದು. ಸೊ ಅದನ್ನು ನೆನ್ಪಿಟ್ಕೊಂಬಿಡಿ ಮೈಂಡಲ್ಲೊಂದು. ಎಲ್ಲ ನೋಡ್ಬೋದು. ಇಂಟಿಗ್ರೇಷನ್ ಸಿಂಬಲ್ ಕರೆಕ್ಟ್ ಹಾಕಿ. ಇಂಟಿಗ್ರೇಷನ್ ಸಿಂಬಲ್ ನೀವು ಕರೆಕ್ಟಾಗಿ ಹಾಕಲ್ಲ ಅಂತ ಭಾಳ ಜನ ನೋಡ್ತೀನಿ. ಸೊ ನೆಕ್ಸ್ಟ್ ಬಂದರೆ ಇದು ಡಿರೈವೇಷನ್ ಕೊಟ್ಟಿರುವಂಥದ್ದು. ಡಿರೈವೇಷನ್ನು ಕ್ಲೀನಾಗಿ ಡಯಾಗ್ರಾಮ್ ಬರೆದು ಕೆಳಗೆ ಯಾವ್ಯಾವ Z ಅಂದರೆ A ಅಂದರೆ ಏನು, B ಅಂದರೆ ಏನು ಎಲ್ಲದು ಕೂಡ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಬರೆದಿರುವಂಥದ್ದು. 39th ಒಂದು 5 ಮಾರ್ಕ್ಸ್ ಕ್ವಶನ್ನು. 5 ಮಾರ್ಕ್ಸ್ ಕ್ವಶನ್ ಐ ಥಿಂಕ್ 5 ಇರ್ತವೆ ಅನಿಸುತ್ತೆ, ನನಗೆ ಮರ್ತೋಗಿದ್ದಾವೆ. ಸೊ 5 ಕೂಡ ಈಸಿಯಾಗಿ ಮಾಡ್ಬೋದು. ಅದರಲ್ಲಿ ಫಸ್ಟು 3 ಟಾಪಿಕ್ಕಿಂದನೇ ಐ ಥಿಂಕ್ 3 ಕ್ವಶನ್ ಬರ್ತವೆ ಅನಿಸುತ್ತೆ. ಅದೇ ರೀತಿ ಈ ಟಾಪಿಕ್ಕು ಸರ್ಕಲ್ ಟಾಪಿಕಲ್ಲಿ, ಆ ಟಾಪಿಕಲ್ಲಿ 3 ಇದ್ದಾವೆ, ಆ ಟಾಪಿಕಲ್ಲಿ 1 ಬಂದೇ ಬರುತ್ತೆ. ಸೊ ಎಲ್ಲದೂ ಡಿಸ್ಕಸ್ ಮಾಡಿ ನಾನು ವೀಡಿಯೋ ಹಾಕಿ ಹೋಗ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಬಂದು 10 ಮಾರ್ಕ್ಸ್ ಕ್ವಶನ್ನು, ಗ್ರಾಫ್ ಇರುವಂಥದ್ದು. ಗ್ರಾಫ್ನ ನೀವು ಬರೆದು ಕೊನೆಗೆ ಸ್ಟಿಕ್ಕಲ್ಲ, ಅವರು ಒಂದೊಂದು ಇದರಲ್ಲಿ ಸ್ಟಿಕ್ ಕೊಡ್ತಾರೆ, ಒಂದೊಂದರಲ್ಲಿ ದಾರ ಕೊಡ್ತಾರೆ. ಇದು ಕ್ಲೀನಾಗಿ ದಾರ ಹಾಕಿ ಕಟ್ಟಿ, ಯಾಕಂದರೆ ಸೊ ನಿಮ್ಮದು ಸರಿಯಾಗಿ ಕಟ್ಟಲಿಲ್ಲ ಅಂದರೆ ಮಿಸ್ ಆಯಿತು ಅಂದರೆ ನಿಮ್ಮ ಸುಮ್ಮನೆ 6 ಮಾರ್ಕ್ಸಲ್ಲಿ 2-3 ಮಾರ್ಕ್ಸ್ ಕಳೆದುಬಿಡ್ತಾರೆ. ನೆಕ್ಸ್ಟ್ ಬಂದು 4 ಮಾರ್ಕ್ಸಿಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ 4-5 ಪ್ರಾಬ್ಲಮ್ ಇದ್ದಾವೆ ಡಿಫ್ರೆನ್ಷಿಯೇಷನಲ್ಲಿ. ಆ 4-5 ಪ್ರಾಬ್ಲಮ್ ನಾನು ಮುಂದೆ ಡಿಸ್ಕಸ್ ಮಾಡಿ ಆಗ್ತಾ ಹೋಗ್ತೀನಿ. ಅದನ್ನು ಓದ್ಕೊಂಡ್ರೆ ನೀವು ಈಸಿಯಾಗಿ ಕವರ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದರೆ ಎಲ್ಲ ಎಕ್ಸ್ಟ್ರಾ ಕ್ವಶನ್ ಬರೆದಿರುವಂಥದ್ದು. ಸೊ ನೋಡ್ತಾ ಇರ್ಬೋದು. ಲಾಸ್ಟಿಗೆ ಗ್ರಾಫ್ನ ಸ್ಟಿಕ್ ಮಾಡಿರುವಂಥದ್ದು, ದಾರ ಕಟ್ಟಿರುವಂಥದ್ದು. ನೀವು ಕೂಡ ಇದೇ ಥರ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಗ್ರಾಫಲ್ಲಿ ಯೂನಿಟ್ ಬರೀರಿ, ಸ್ಕೇಲ್ಸ್ ಬರೀರಿ, ನಿಮ್ಮದು ಇದು ರೋಲ್ ನಂಬರ್ ಬರೀರಿ, ಕ್ವಶನ್ ನಂಬರ್ ಬರೀರಿ, ಕ್ಲೀನಾಗಿ ಶೇಡ್ ಮಾಡಿ, ಒಳ್ಳೆ ಪೆನ್ಸಿಲ್ಲ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಲಾಸ್ಟಲ್ಲಿ ರಫ್ ವರ್ಕಿಗೆ ಯೂಸ್ ಮಾಡಿರುವಂಥದ್ದು. ನೀವು ಕೂಡ ಲಾಸ್ಟ್ ಪೇಜ್ನ ರಫ್ ವರ್ಕಿಗೆ ಯೂಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ಎಲ್ಲ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.